ಬೆಳಗ ತೆಳಗ ನನ್ನ ಹೆಂಡತಿ ಹಳ್ಳ ದಂಡ್ಯಾಗ ಅರಳಿದಂತ ಅವರಿಯವು ಹಳ್ಳ ದಂಡ್ಯಾಗ ಅರಳಿದಂತ ಅವರಿಯವು. ರಾಮಣ್ಣ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಹೊಂಟ್ಯಾನ? ಈಗ ಹೊಟ್ಟೆ ನೋಡ್ಸಿದ್ದಪ್ಪನ. ನಾನು ಹೆಂಡತಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಕಾಯ್ಕೋತ ಕೂತಿರ್ತಾಳು. ಈಗ ಹೋಗಿ ಊಟ ಮಾಡ್ಬೇಕ. ನಡಿತೀನಪ್ಪನ. ನಡೆ ನಡೆ. ಬೆಳಗ ತೆಳಗ ನನ್ನ ಹೆಂಡತಿ ಹಳ್ಳ ದಂಡ್ಯಾಗ ಅರಳಿದಂತ ಅವರಿಯವು ಹಳ್ಳ ದಂಡ್ಯಾಗ ಅರಳಿದಂತ. ಕೆಲಸ ಮುಗೀತು? ಎಲ್ಲ ಕೆಲಸ ಮುಗೀತು. ನಿಮ್ಗೆ ಇಷ್ಟ ಅಂತ ಮಡಿಕೆ ಕಾಳು ಪಲ್ಯ ಮಾಡೀನ್ರಿ. ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬರ್ರಿ. ನೀವು ಊಟ ಮಾಡಿದೆ? ನಿಮ್ಮನ್ ಬಿಟ್ಟು ಯಾವ ಥರ ಊಟ ಮಾಡಿನೇನ್ರಿ? ತವ್ರ ಮನೆಗೆ ಹೋದಾಗ ನಾ ಇನ್ನು ಜೋಡಿ ಇರ್ತೇನೇನ, ಅವಾಗೇನು ಉಪವಾಸ ಇರ್ತಿ. ಅದಕ್ಕೆ ಅನಿಸ್ತೈತಿ ವಾಪಸ್ ಬರೋ ಮುಂದೆ ಪೂರ ಕಡ್ಡಿಗಿತ್ಲೆ ಆಗಿ ಬಂದಿರ್ತಿ. ಹೌದಿಲ್ಲ? ಹೊರಡೆ ಹೂವು ಅದಳ. ನಮ್ದೇನೇ ಇದ್ರಿ ಇಬ್ರದು ರಾತ್ರಿ ರೂಮ್ ಒಳಗೆ ಅಷ್ಟ. ಭಾಳ ನಾಟಕ ಆತ್ ನಿಮ್ದು. ಬರೀ ರಾತ್ರಿ ಐತಿ ನಿಮ್ಗ. ನಡಿ ಕೈಕಾಲು ಮುಖ ತೊಗೊಂಡು ಊಟ ಕೊಡುವಂತೆ. ಬಿಂದು ಹಸೋರಿಗೆ ಊಟಕ್ಕೆ ತಗೊಂಡ್ ಬರಲ್ಲವು. ಹಾ ರೀ, ಬಂದೆ. ಅವ್ವ ಪುಟ್ಟಕ್ಕ ಊಟ ಮಾಡಿದ್ರು? ಅತ್ತಿದ ಊಟ ಆಯ್ತ್ರಿ. ನಮ್ಮ ಪುಟ್ಟಕ್ಕನ ಇನ್ನೂ ಊಟ ಮಾಡಿಲ್ಲ. ಯಾಕ ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಾಳ್ರಿ. ಹೌದು. ಅಯ್ಯೋ, ನೀರು ತರದೇ ಮರ್ತು ಬಿಟ್ಟಿನಿ. ಹೋಗಿ ನೀರು ತರ್ತೀನಿ, ಆಮೇಲೆ ಒಟ್ಟು ಕೂಡಿ ಊಟ ಮಾಡೋಣ. ಪುಟ್ಟಕ್ಕ ಯಾಕೆ ಊಟ ಮಾಡಲಿಲ್ಲ? ಪುಟ್ಟಕ್ಕ ಪುಟ್ಟಕ್ಕ ಯಾಕೋ ಬೆಳಿಗ್ಗೆಯಿಂದ ಊಟನೂ ಮಾಡಿಲ್ಲ ಅಂತ? ಏನು ಬೇಜಾರಾಗೈತಿ ನನಗೆ? ನನ್ನ ಮುದ್ದು ತಂಗಿಗೆ ಬೇಜಾರಾಗೈತಿ ಕಾಣಿಸ್ತದ. ಈಗ ಅನ್ನ ಕೈ ತುತ್ತು ತಿನ್ನಿಸ್ತಾನ. ಆ ಮಾಡಮ್ಮ. ಅಣ್ಣ ನಂಗೆ ಬೇಡ, ನೀನೇ ಊಟ ಮಾಡ. ಯಾಕೆ ಪುಟ್ಟಕ್ಕ ಬೇಜಾರಾಗಿ ಹಿಂಗೆ ಮಾರಿ ಸಪ್ ಮಾಡ್ಕೊಂಡು ಕುಂತ್ರೆ ನನಗೂ ಒಂಥರ ಹೊಟ್ಟೆಗೆ ಸಂಟ ಆಗ್ತೈತಿ. ನಿನ್ನ ಮನಸ್ಸೊಳಗೆ ಏನಾರ ಇದ್ರೆ ಹೇಳ್ಪುಟ್ಟಕ್ಕ. ಅಣ್ಣ ನೀ ತಿಳಿದವದಿ, ನಂಗೆ ಭಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಏನು ಹೇಳ್ಪುಟ್ಟಕ್ಕ? ಅದು ಅದು ಅದ ಅದ ನಾ ಒಂದು ಹುಡುಗನ ಲವ್ ಮಾಡತ್ತೀನಿ. ಏನು ಹೇಳಕತ್ತಿ ಪುಟ್ಟಕ್ಕ ನೀನು? ಪುಟ್ಟಕ್ಕ ಏನ್ ಮಾತಾಡಕತ್ತಿ? ತಲೆ ಸುತ್ತೈತಿಲ್ಲೋ? ವೈನಿ, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟ ಮಾಡ್ರಿ. ನನ್ನ ಉಸಾವರಿಗೆ ಬರಕ್ಕೆ ಹೋಗ್ಬಿಡ್ರಿ. ಕೊಡಿ ತಲೆಯಾಗ ಬುದ್ಧಿ ನೆಟ್ಟಗೈತಲ್ಲ ಇಲ್ಲ? ಅಕ್ಕಿ ಯಾರಂತ ತಿಳಿದೆ? ನೀನು ವೈನಿ ಈ ಮನೆ ಒಡ್ತಿ ಅದಳ ಅಲ್ಲ. ಕಾಲೇಜಿಗೆ ಕಳಿಸಿ ಶಾಣಕಿ ಆಗಲಿ ಅಂದ್ರೆ ನೀ ಮಾಡಿದ್ದೇನೆ ಎಲ್ಲ ಹೊಲಸು ಕೆಲಸ ಮಾಡ್ಕೊಂಬಂದು ಈಗ ನಮ್ಮ ಮುಂದೆ ನಿಂತು ಏನೋ ಬಹಳ ಸಾಧನೆ ಮಾಡ್ದಕ್ಕಿತ್ತರ ನಿಮ್ಮ ಅಣ್ಣನ ಮುಂದೆ ನಿಂತು ಬಾಯ್ ಕೊಡ್ತಿದ್ವಿ. ಇಟ್ಟು ದಿನ ಆಯ್ತು ಈ ಊರ್ನಾಗ ನಿಮ್ಮಣ್ಣ ಸರತ್ ಕುಂದ್ರಂತ ಯಾರ ಕಡೆಯಿಂದಾನ ಅನ್ನಿಸ್ಕೊಂಡಿಲ್ಲ. ನೀನು ನೋಡ್ದ ನೀ ಬೈದ್ರ ಬಡಿದ್ರೆ ಈಗೇನು ಸರಿ ಹೋಗುತ್ತಾನ? ನಾ ಮಾತ್ರ ಅವನ್ನ ಇಷ್ಟಪಟ್ಟೀನಿ, ಅವನ್ನ ಮದುವೆ ಹಾಕೀನಿ. ಅಣ್ಣ ವಿಷಯ ಇಷ್ಟ. ಅವ್ರ ಮನೆ ಹುಡುಗಿ ನೋಡತ್ತಾರ. ನಾ ಮಾತ್ರ ಮದುವೆ ಆಗೋದಾದ್ರೆ ಅವನ್ನ ಹಾಕಿನಿ, ಇಲ್ಲ ಅಂದ್ರೆ ಸತ್ತ ಹೋಗ್ತೀನಿ. ಅವ ಹೇಳಣ ನಿಮ್ಮ ಅಣ್ಣಗೆ ಬಂದ ಮಾತಾಡಂತೇಳಿ. ಮಾತಾಡೋದು ಬಿಡೋದು ಎಲ್ಲ ನಿಗ ಬಿಟ್ಟಿದ್ದ. ನಿಂದ್ರೆ ರೀ ಪುಟ್ಟಕ್ಕ, ನಮ್ಮ ಮನೆಗೆ ಹಠ ಮಾಡ್ದಂಗ ಅವ್ರ ಮನೆಗೆ ಮಾಡಬೇಡವ, ಹೊಂದ್ಕೊಂಡು ಹೋಗು ಅತ್ತೇನೆ. ನೋಡ್ ಪುಟ್ಟಕ್ಕ, ನಿಮ್ಮ ಅಣ್ಣ ನಿನ್ ಮ್ಯಾಲಿನ ಪ್ರೀತಿಗ ನಿನ್ ವಿರುದ್ಧ ಏನು ಅನ್ಲಾರ್ದಂಗ ನೀನ್ ಇಷ್ಟಪಟ್ಟು ಹುಡುಗನ ಜೊತೆ ಮದ್ವೆ ಮಾಡ್ಕೊಟ್ಟಾನ. ಅವನ ಹೆಸರು ಹಾಳಾಗ್ದಾಗ ಸಂಸಾರ ಮಾಡೋದು ನಿನ್ ಜವಾಬ್ದಾರಿ ಐತ್ ನೋಡ. ನನ್ನ ಸಂಸಾರ ಮಾಡೋದು ನನಗೆ ಗೊತ್ತೈತ್ರಿ ವೇಣಿ. ನಿಮ್ಮ ಸಂಸಾರ ನೀವು ಚಲೋ ನಂಗೆ ನಡ್ಕೋರಿ.
ಒಬ್ಬಕ್ಕಿ ತಂಗಿ ಅಂಥೇಳಿ ಭಾಳ ಮುದ್ದಿಲೇ ಬೆಳೆಸೀನಿ ಸ್ವಲ್ಪ ಹಠ ಜಾಸ್ತಿ ಆದ್ರೆ ಒಳ್ಳೆಕಿದಾಳ ಏನಾರ ಹೆಚ್ಚು ಕಡಿಮೆ ಮಾಡಿದ್ರೆ ಸಂಭಾಳಿಸ್ಕೊಂಡು ಹೋಗ್ರಿ ಮಾಮ. ಆಯ್ತು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ನನ್ನ ಮಗಳನ್ನ ಮನೆ ಕಳ್ಸಾತೀನಿ, ಸಂಭಾಳಿಸ್ಕೊಂಡು ಹೋಗಿ. ನಾನು ಹೋಗ್ಬೇಕು. ಬಿಂದು ಊಟ ಮಸ್ತ್ ಆತ್ ನೋಡು. ಹಿಂಗೆ ನೀ ರುಚಿ ರುಚಿ ಮಾಡಿ ಹಾಕ್ತಿದ್ದೆ ಅಂದ್ರೆ ತಿಂದು ತಿಂದು ದಮ್ಮಾಗಿ ಒಂದಿನ ಡಮ್ ಅಂದ್ಬಿಡ್ತದೆ ನೋಡು. ಆಹಾ, ಎಲ್ಲಿಂದ ಕಲ್ತ್ರಿ ಇಂಥ ಮಾತುಗಳು? ಆದರೂ ಒಂದು ಮಾತು ಕೇಳಿ. ಕೇಳು. ಅಲ್ಲ, ಈ ಸಾಲ ಮಾಡಿ ನಿಮ್ಮ ತಂಗಿ ಮದುವೆ ಮಾಡೋ ಅವಶ್ಯಕತೆ ಇತ್ತು. ಆವಾಗರ ಕೇಳೋಣ ಅಂತ ವಿಚಾರ ಮಾಡಿದ್ದೆ. ಇನ್ನು ನಿಮ್ಮ ತಂಗಿ ಹೊಟ್ಟೆ ಕಿಚ್ಚು ಅನ್ಕೊತಾಳೆ ಅಂತ ಸುಮ್ಮನಿದ್ದೆ. ಸಾಲನ ಹೆಂಗೆ ತೀರಿಸ್ತೀರಿ? ನಮ್ಮ ಬಗ್ಗೆನೂ ಯೋಚನೆ ಮಾಡಿರಿ. ಬಿಂದು, ನೀ ಹೇಳೋದು ಬರೋಬರಿ ಐತಿ. ಪುಟ್ಟಕ್ಕನ ಮನಸ್ಸಿಗೆ ನೋವು ಮಾಡೋಕ್ಕಾಗೋದಿಲ್ಲೋ. ಇರಕ್ಕೆ ಒಬ್ಬಕ್ಕೆ ತಂಗಿ, ಅಕ್ಕಿ ಸಲುವಾಗಿ ಮಾಡ್ಲಾರ್ದ ಯಾರ ಸಲುವಾಗಿ ಮಾಡಲಿ? ಗಂಡ ಏನೋ ಸಿಂಪಲ್ ಮದುವೆಗೆ ಒಪ್ಕೊಂಡಿದ್ದ, ಆದ್ರೆ ಅವ್ರ ಮನೆಯವರು ಗ್ರ್ಯಾಂಡ್ ಮದುವೆನ ಬೇಕಂದ್ರು. ಭರ್ಜರಿ ಮದುವೆ ಮಾಡ್ಬೇಕಾದ್ರೆ ಭಾಳಷ್ಟು ಸಾಲ ಮಾಡಬೇಕಾಗ್ತೈತಿ. ದುಡ್ಡು ತೀರಿಸ್ತೀನಿ ತಗೋ. ನೀನು ಬಿಸಿ ಬಿಸಿ ರೊಟ್ಟಿ ಮಾಡಿ ನನ್ನ ರೊಟ್ಟಿ ಒಳಗೆ ತಾಕತ್ ತುಂಬಕ್ಕೆ ನೀ ಜೋಡದಿ. ನೀ ಇರುತ್ತಕ ನಾ ಎದಕ್ಕೂ ಅಂಜೋದಿಲ್ಲ. ಯವ್ವ, ಇಂಥ ದಿಮಾಕಿನ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ. ಟೈಮ್ ಆಯಿತು, ಬರ್ರಿ. ಇನ್ನು ಮುಂದೆ ಮಕ್ಕಳ ಬಗ್ಗೆ ಅಷ್ಟೇ ವಿಚಾರ ಮಾಡೋಣ. ಬಿಂದು, ಪೂರಾ ಹೊಲಸಾಗಿ ನೋಡಿ. ನಿನ್ನ ನಾಚಿಕೆನೇ ಇಲ್ಲನ? ನಿಮ್ಮ ಮುಂದೆ ಎದಕ್ಕೆ ನಾಚಿಕೆ? ಎದ್ದು ಬರ್ರಿ. ಬಿಂದು, ಎಷ್ಟೊತ್ತು ಮಾಡಕತ್ತಿ? ಸಂತಿ ಮುಗಿತೈತಿ, ಲಘು ಬಾಯಿನ. ಹಾ ರೀ, ಬಂದೆ ಹೋಗೋಣ ರೀ. ಬೇಸ್ಗಿಗೆ ಸೀರೆ ಒಳಗೆ ಭಾಳ ಶೆಕೆ ಆಗ್ತೈತಿ. ಅದಕ್ಕೆ ಸಂತೆಗೆ 2 ಕಾಟನ್ ನೈಟಿ ತಗೋತೀನಿ. ನಿನ್ನ ಕಡೆ ರೊಕ್ಕ ಅದಾವೇನ? ನೀವು ಕೊಟ್ಟಿರಲ್ಲ ಸಂತೆಗೆ, ಅದ್ರಾಗ ತಗೋತೀನಿ. ಸರಿ ತಡಿ, ಫೋನ್ ಬರಾಗ್ತೈತಿ. ಯಾರ್ದಂತ ನೋಡ್ತೀನಿ. ಅರೆ, ಪುಟ್ಟಕ್ಕ ಫೋನ್ ಮಾಡ್ಯಾರಲ್ಲ. ಹಲೋ. ಹಲೋ ಅಣ್ಣ, ನೀವೆಲ್ಲರೂ ಹೆಂಗಿದ್ದೀರಿ? ಹಾಂ, ಆರಾಮದೀನಿ ಪುಟ್ಟಕ್ಕ. ನೀ ಆರಾಮದಿ? ನಾನು ಆರಾಮದೀನಣ್ಣ. ಇಲ್ಲಿ ಡಾಕ್ಟರ್ ಕಡೆ ಬಂದಿದ್ದೆ. ಹಾಂ, ಶೆಕಿ ಗುಳಿ ಭಾಳ ಆಗ್ಯವಂತ, ಅದಕ್ಕೆ ಅವರು ಕಾಟನ್ ನೈಟಿ ಹಾಕೋಬೇಕು ಅಂತ ಹೇಳ್ಯಾರ. ಆಯ್ತು ಪುಟ್ಟಕ್ಕ, ನೀ ಚಿಂತೆ ಮಾಡಬೇಡ, ನಾ ತೊಗೊಂಬರ್ತೀನಿ. ಆಯ್ತಾ? ಹೌದಾ? ಹಂಗಾರೆ ಮನೆಗೆ ಹೋಗ್ಬರೋಣ? ಇಲ್ಲ ತೊಗೊಂಬರ್ತೀನಿ. ಬಿಂದು, ತಿಳಿತ್ರಿ. ಬಿಂದು, ಮುಂದಿನ ವಾರ ತೋಳು ಅಂತಿ ಬಿಡವ್ವ. ಸರಿ ರೀ ಅತ್ತಿ. ಹೋಗುನು? ಹಾ. ಎಷ್ಟು ಚಲೋ ಸುದ್ದಿ ಕೊಟ್ಟಿವ. ಹಾನುವ, ಈ ಸುದ್ದಿ ರಾಮಗ್ ತಿಳಿದ್ರ ಭಾಳ ಖುಷಿ ಪಡ್ತಾನೆ. ಅತ್ತಿ ಸೊಸಿ ಇವತ್ತು ಭಾಳ ಖುಷಿ ಇದ್ರಿ. ಏನು ವಿಶೇಷ? ರಾಮು, ಮೊದಲ ಅನ್ನಪ್ಪ. ಹೇಳಿ, ನೀವು ಇವತ್ತು ಚಾ ಮಾಡೋ ಬದ್ಲಿ ಡೈರೆಕ್ಟ್ ಸಕ್ಕರೆನೇ ತಿನ್ಸಾಕತ್ತಿದಿ. ವಿಷಯ ತಿಳಿದ್ರ ಭಾಳ ಖುಷಿ ಪಡ್ತಿದಿ. ಏನು? ಆಕಿ ಹೊಟ್ಯಾಗ ನಿಮ್ಮಪ್ಪ ಬರ ಆತನೋ. ತಾರವೈನಿ ನಡೆಸ್ರಿ ಚಲೋ ಐತಿ. ಆ ಪುಟಕ ಚಲೋ ಹೊತ್ತಾಗ ಬಂದಿ. ಬಾರವಾ, ಸಕ್ರಿ ತಿನ್ನುವಾ. ಏನ್ ಮಾಡಾತೀನಿ? ನೀವು ನನ್ನ ಬಾಳಿನ ಸತ್ಯನಾಶ ಆಗತೈತಿ. ನೀವೆಲ್ಲರೂ ಸಕ್ರೆ ತಿನ್ನಕತ್ತೀರಿ. ಹೌದು ಕಡೆ, ಕಂಬೈನ್ ಸ್ಟಡಿ ಅಂತ ಸುಳ್ಳು ಹೇಳಿ ಮ್ಯಾಚ್ಗೆ ಹೋಗಿದ್ದೆ. ನೋಡಿದ್ರೆ ಹಾರ್ಟ್ ಬ್ರೇಕು. ಅವ್ರು ಬೌಲಿಂಗ್ ಮಾಡಿದ್ ನೋಡಿದ್ರೆ ತಲೆ ಮೇಲೆ ಕಲ್ಲ ಒಯ್ಯುವ ಅಂತ ನನಗಂತ. ನಮ್ಮ ಸಿರಾಜ್ ಬೈ ಇದ್ದಿದ್ರೆ ಸುಮ್ಮನೆ 300 ದಾಟ್ಸಿರೋನು. ಏ ಮಮ್ಮಿ ಕಾಲ್ ಮಾಡಕತ್ತ. ಲೇ 2 ದಿವಸ ಹೊತ್ಲೆ ಮನೆಗೆ ಹೋಗಿಲ್ಲ. IPL ಅನ್ಕೊಂತ. ಲೇ ಪ್ಲೀಸ್ ಲೇ ಮನೆಗೆ ಬರ್ರಿ. ನಮ್ಮ ಮಮ್ಮಿಗೆ ಏನ್ರ ಹೇಳಿಸಿ ನಾನು ಒಳಗೆ ಸೇರಿಸ್ರಿ ಪ್ಲೀಸ್.